ಸ್ವಲ್ಪ ನಗ್ತಾ ಇರು ಮರಿ. ಮ್ಯಾಟರ್ ಫೋಟೋ. ವಾಸುದೇವರಾಯ. ಅಪ್ಪ, ನಾನು ನಿನ್ ಮಗಳ ಪ್ರಮೇಳ ಮಾತಾಡ್ತಾ ಇರೋದು. ಚೆನ್ನಾಗಿದ್ಯಾಪ್ಪ? ಓ ಪಮ್ಮಿ, ಚೆನ್ನಾಗಿದ್ದೀನಿಮ್ಮ. ನೀನ್ ಹೇಗಿದ್ದೀಯಾ? ನಿಮ್ಮಣ್ಣ ಜಗದೀಶ್ ಹೇಗಿದ್ದಾನೆ? ನಾವ್ ಚೆನ್ನಾಗಿದ್ದೀವಪ್ಪ. ಏನಪ್ಪ ಮದ್ವೆ ಹೇಗಾಯ್ತು? ಅದೇನು ಅಷ್ಟು ಸಂತೋಷಕರವಾಗಿ ಆಗ್ಲಿಲ್ಲಮ್ಮ. ಅದಕ್ಕೆ ನಿನಗೆ ಫೋನ್ ಮಾಡ್ಲಿಲ್ಲ. ಏನ್ ಪ್ರಾಬ್ಲಮ್? ಯಾವುದೋ ಮಗು ಬಂದು ಕೃಷ್ಣನ್ನ ಡ್ಯಾಡಿ ಡ್ಯಾಡಿ ಅಂತ ಹಿಡ್ಕೊಂಡ್ ಬಿಟ್ಟಿದೆ. ಮಗುನ? ಅಣ್ಣನ ಡ್ಯಾಡಿ ಅಂತಿದ್ಯಾ? ಅಣ್ಣ ಏನಂತಿದ್ದಾನೆ? ಅವನೇನ್ ಹೇಳ್ತಾನೆ, ಮಗು ನಂದಲ್ಲ ಅಂತಾನೆ. ಆದ್ರೆ ಆ ಮಗು ಇವನ್ನೇ ಡ್ಯಾಡಿ ಡ್ಯಾಡಿ ಅನ್ನತ್ತೆ. ಎಳೆ ಮಗು, ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ, ಹೊರಗಡೆ ಅಟ್ಟೋ ಹಾಗಿಲ್ಲ. ದಿಕ್ಕೆ ತೋರಿಸ್ದಾಗ ಆಗೋಗಿದ್ಯಮ್ಮ. ನೀವುಗಳಿಲ್ಲಿ ಬಂದ್ರೆ ಏನಾದ್ರೂ ಐಡಿಯಾ ಹೊಳಿಬಹುದೋ ಏನೋ. ನಾನಾ? ಖಂಡಿತ ಬರಕ್ಕಾಗಲ್ಲಪ್ಪ. ಇಲ್ಲಿ ಇನ್ನೂ ಗಲಾಟೆನೆ ನಿಂತಿಲ್ಲ. ನಿಂತ ಮೇಲೆ 2 ದಿನದ ಮಟ್ಟಿಗೆ ಬಂದು ಹೋಗ್ತೀನಿ, ಸರಿನಾ? ಸರಿ ಅಮ್ಮ. ಮಗು ಸಿಕ್ಕಿದೆ. ತನ್ನ ಮನೆಯಿಂದ ತಪ್ಪಿಸಿಕೊಂಡಿರುವ ಮೇಲ್ಕಂಡ ಈ ಮಗು ಈಗ ನಮ್ಮ ವಶದಲ್ಲಿದೆ. ಮಗುವಿನ ತಂದೆ ತಾಯಿಯಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ ಈ ಕೆಳಗಿನ ವಿಳಾಸಕ್ಕೆ ಬಂದು ಮಗುವನ್ನು ಕರೆದುಕೊಂಡು ಹೋಗುವುದು. 1 ವಾರದೊಳಗೆ ಬಂದು ಕರೆದುಕೊಂಡು ಹೋಗದೆ ಇದ್ದಲ್ಲಿ ಈ ಮಗುವಿಗೆ ಏನೇ ಆದರೂ ನಾವು ಜವಾಬ್ದಾರರಲ್ಲ. ದೂರವಾಣಿ ಸಂಖ್ಯೆ 64. ಕೃಷ್ಣ, ಪೇಪರ್ನಲ್ಲಿ ಅಡ್ವರ್ಟೈಸ್ ಮಾಡಿಸಿದ್ಯಲ್ಲ, ಹಾಗಾದ್ರೆ ಮಗು ನಿಜವಾಗಿಯೂ ನಿಂದಲ್ವೇನೋ? ನಂದಾಗಿದ್ರೆ ನಾನು ಯಾಕಪ್ಪ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿಸ್ತಾ ಇದ್ದೆ? ಏನು ಮಾಡಲಿ, ನಾನು ಯಾರೂ ನಂಬ್ತಾ ಇಲ್ಲ. ಈ ಮಗು ಮೂಲ ಕಂಡುಹಿಡಿಯೋಕೆ ನನಗಿರೋದು ಇದೊಂದೇ ಮಾರ್ಗ. ಅಲ್ಲ ಕಣೋ, ಆ ಮಗು ನಿಂದಲ್ಲ ಅಂದಮೇಲೆ ಇಷ್ಟೆಲ್ಲ ರಾಮಾಯಣ ಯಾಕೆ? ಅದನ್ನ ಆಚೆ ಕಳಿಸು. ಅದ್ರ ಹಣೆ ಬರ ಅದಕ್ಕೆ. ಅಮ್ಮ, ಈ ಮಗು ನಂದ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮಗುವಿನ ಮಾನವೀಯತೆ ನನ್ನ ಕಾಡ್ತಾ ಇದೆ. ಯೋಚನೆ ಮಾಡಿದಾಗ ಈ ಮಗುನ ಮನೆಯಿಂದ ಆಚೆ ಕಳ್ಸಕ್ಕೆ ಮನಸ್ಸೇ ಬರ್ತಾ ಇಲ್ಲಮ್ಮ. ಯಾರೋ ಇದನ್ನ ಬ್ರೈನ್ ವಾಶ್ ಮಾಡಿ ಕಳಿಸಿದ್ದಾರೆ. ಈಗ ನಾನು ಒರಟಾಗೆ ವರ್ತನೆ ಮಾಡಿದ್ರೆ ದೊಡ್ಡೋರು ಮಾಡೋ ಮುಟ್ಟಾಳ್ತನಕ್ಕೆ ಏನು ಗೊತ್ತಿಲ್ದಿರೋ ಈ ಮಗು ಶಿಕ್ಷೆ ಅನುಭವಿಸ್ದಾಗತ್ತೆ. ಆಹಾ ಆಹಾ, ಒಳ್ಳೆ ಸ್ಪೀಚು. ರಾಜಕೀಯದವರು ವೇದಿಕೆ ಮೇಲಿಂದ ಇಂಥ ಭಾಷಣ ಹೊಡೆದು ಜನಗಳನ್ನ ಮೂರ್ಖನ ಮಾಡ್ತಾರೆ. ನೀವಂಥ ಪ್ರಯೋಗನ ಮನೇಲೇ ಮಾಡ್ತಿದ್ದೀರಾ? ರಾಧಾ, ಯಾಕಮ್ಮ ಯಾವಾಗಲೂ ಇಂಥ ಚುಚ್ಚು ಮಾತಿನಿಂದ ಅವನು ನೋಯಿಸ್ತೀಯಾ? ಮಗು ಅವಂದೇ ಆಗಿದ್ದಿದ್ರೆ ಇಷ್ಟು ಖರ್ಚು ಮಾಡಿ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗ್ಲಿ ಅಂತ ಪೇಪರ್ನಲ್ಲಿ ಹಾಕ್ಸ್ತಿದ್ನಾ? ಅದನ್ನ ಹಾಕ್ಸಿರೋ ಉದ್ದೇಶ ಸಂಬಂಧಪಟ್ಟವರು ಬಂದು ಕರ್ಕೊಂಡು ಹೋಗ್ಲಿ ಅಂತ ಅಲ್ಲ, ಮನೇಲಿರೋರು ಮಗು ಇವ್ರದಲ್ಲ ಅಂತ ನಂಬ್ಲಿ ಅಂತ. ಆಹಾ, ಎಂಥ ಅದ್ಭುತ ಕಲ್ಪನೆ ನಿಂದು ರಾಧಾ. ನೀನು ಮನಸ್ಸು ಮಾಡಿದ್ರೆ ದಿನಕ್ಕೆ 100 ಕಾದಂಬರಿಗಳನ್ನ ಬರಿಬಹುದು. ಯಾಕೆ ಏನೇನೋ ಮಾತಾಡಿ ವಿಷಯದ ಹಾದಿನೇ ಬದಲಾಯಿಸ್ತೀರಾ? ನೀವ್ ಹೇಳೋದ್ ಸತ್ಯ ಆದ್ರೆ ನನ್ನೊಂದು ಕಂಡೀಷನ್ಗೆ ಒಪ್ಕೋತೀರಾ? ಏನದು? ನೀವ್ ಕೊಟ್ಟಿದಿರಲ್ಲ 1 ವಾರದ ಗಡುವು, ಅಷ್ಟ್ರಲ್ಲಿ ಯಾರು ಬರ್ದೇ ಇದ್ರೆ ಆ ಮಗು ನಿಮ್ದೆ ಅಂತ ಒಪ್ಕೋಬೇಕು. ಇಲ್ಲ ಆ ಮಗುನ ಬೀದಿಗೆ ತಳ್ಬೇಕು. ಆಯ್ತು, ನಿನ್ ಮೊದಲನೇ ಕಂಡೀಷನ್ ನಾನು ಒಪ್ಕೋತೀನಿ. ಅಂದ್ರೆ ಮಗುನ ಮಾತ್ರ ಬೀದಿಗೆ ತಳ್ಳಕ್ಕಾಗಲ್ಲ ಅಲ್ವಾ? ಆ ಚರ್ಚೆ ಈಗ ಬೇಡ. ಇನ್ನು 1 ವಾರದೊಳಗಡೆ ಮಗು ಕಡೆಯವರು ಯಾರು ಬರ್ಲಿಲ್ಲ ಅಂತ ತಾನೆ ನೋಡೋಣ. 1 ವಾರ ಅಲ್ಲ, 1 ವರ್ಷ ಆದ್ರೂ ಅವನೇ ನಿನ್ ಮಗುನ ಬೀದಿ ಪಾಲ್ ಮಾಡಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಹಾಗಂತ ಹೇಗೆ ಹೇಳ್ತೀರಾ ಡಾಕ್ಟ್ರೆ? ಆ ರೀತಿ ಬೀದಿ ಪಾಲ್ ಮಾಡೋ ಹಾಗಿದ್ರೆ ಈ ತರ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ನೆ ನೋಡು. ನಿನ್ ಪಾಡಿಗೆ ನೀನ್ ನೆಮ್ಮದಿಯಾಗಿ ಶಾಮರಾವ್ ಧರ್ಮದ ಆಸ್ಪತ್ರೆಗೆ ಸೇರ್ಕೊಂಡು ಹಾರ್ಟ್ ಆಪರೇಷನ್ ಮಾಡಿಸ್ಕೊ. ನಿನ್ ಮಗನ್ ಲೈಫು ಸೆಟ್ಲ್ ಆಯ್ತು ಅಂತಾನೆ ತಿಳ್ಕೊ. ಅದನ್ ಬಿಟ್ಟು ನೀನೇನಾದ್ರೂ ಮಗುನ್ ನೋಡಕ್ ಹೋದ್ರೆ ಅದ್ ನೀನ್ ನೋಡಿ ನಿನ್ ಹಿಂದ್ ಬೀಳುತ್ತೆ. ಆಮೇಲೆ ಅವನದನ್ನ ಧಿಕ್ಕರಿಸ್ತಾನೆ. ನಿನ್ ಪ್ಲಾನ್ ಎಲ್ಲ ತಲೆ ಕೆಳಗ. ನೀವ್ ಹೇಳೋದೇನೋ ಸರಿ ಡಾಕ್ಟ್ರೆ, ಆದ್ರೆ ಮಗು ಮೇಲಿನ ಮಮಕಾರ 1 ವಾರ ಆದ್ಮೇಲೆ ಅದಕ್ಕೇನ್ ಮಾಡ್ಬಿಡ್ತಾರೋ ಅನ್ನೋ ಭಯ ನನ್ನ ಕಾಡ್ತಾ ಇದೆ. ಅದಕ್ ಬೇಕಾದ್ರೆ ಈ ಪೇಪರ್ನಲ್ಲಿ ಅಡ್ರೆಸ್ ಇದ್ದೇ ಇದೆಯಲ್ಲ. ನಿನ್ ಸಮಾಧಾನಕ್ಕೋಸ್ಕರ ಮರೇಲಿ ನಿಂತ್ಕೊಂಡು ಆ ಮಗು ಮೂಮೆಂಟ್ಸ್ ಎಲ್ಲ ಫಾಲೋ ಮಾಡು, ತೃಪ್ತಿ ಪಟ್ಕೋ. ಒಂದ್ ವೇಳೆ ಅವನೇನಾದ್ರೂ ಮಗುನ ಬೀದಿಗೆ ತಳ್ಬಿಟ್ರೆ ನಿನಗ್ ಗೊತ್ತಾಗೇ ಆಗತ್ತೆ. ಕರ್ಕೊಂಬಂದ್ಬಿಡು. ಇಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಆ ಮಗುಗೂ ಅವನಿಗೂ ಅಟ್ಯಾಚ್ಮೆಂಟ್ ಬೆಳೆದೇ ಬೆಳೆಯುತ್ತೆ. ಸರಿ ಡಾಕ್ಟ್ರೆ, ನೀವ್ ಹೇಳ್ದಾಗೆ ಕೇಳ್ತೀನಿ. ಮಗುನ್ ಕರ್ಕೊಂಡ್ ಬರಕ್ ಹೋಗಲ್ಲ. ಕೃಷ್ಣ, ಏನಪ್ಪ? ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇವತ್ತಿಗೆ 6 ದಿವಸ ಆಯ್ತು. ನಾಳೆನೇ ಕೊನೆ ದಿನ. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಪ್ಪ. ನಾಳೆ ಆ ಮಗುನ್ ಕರ್ಕೊಂಡು ಹೋಗಕ್ಕೆ ಯಾರು ಬರ್ಲಿಲ್ಲ ಅಂದ್ರೆ ಆ ಮಗು ನಿಂದೆ ಅಂತ ಒಪ್ಕೋಬೇಕಾಗತ್ತೆ.
ಅದು ಜ್ಞಾಪಕ ಇದೆ ತಾನೆ? ಇದೆಯಪ್ಪ, ಒಂದು ನಿಮಿಷದಲ್ಲಿ ಏನೇನೋ ಅಲ್ಲೋಲ ಕಲ್ಲೋಲ ಆಗುತ್ತಂತೆ. ಅಂಥದ್ರಲ್ಲಿ ಇನ್ನೂ ಒಂದು ದಿವಸ ಬಾಕಿ ಇದೆ, ನೋಡೋಣ. ಅಂತೂ ಯಾರಾದ್ರೂ ಬಂದೇ ಬರ್ತಾರೆ ಅನ್ನೋ ನಂಬಿಕೆನೂ ಇದೆ. ಅಪ್ಪ, ನಾನು ಆಶಾವಾದಿ. ಆಶಾವಾದಿ ಅಂತ ಸುಮ್ಮನೆ ಇದ್ರೆ ಹೇಗೆ? ನಾಳೆ ಯಾರು ಬರ್ದೇ ಇದ್ರೆ ಏನ್ ಮಾಡೋದು? ಇನ್ನೇನ್ ಮಾಡಕ್ಕಾಗತ್ತೆ? ಹಾಗಂತ ಸುಮ್ಮನೆ ಇದ್ರೆ ಗಂಡ ಹೆಂಡತಿ ಇಬ್ರು ಇಡೀ ಜೀವನ ಸಫರ್ ಮಾಡ್ತೀರಾ. ಏನಾದ್ರೂ ಐಡಿಯಾ ಮಾಡಿ ನಿನ್ ಹೆಂಡತಿಗಿರೋ ಸಂದೇಹ ದೂರ ಮಾಡು. ನನ್ಗೇನು ತೋರಿಸ್ತಾ ಇಲ್ಲ ಕಣೋ. ಮೊದಲು ಆ ಮಗು ನಿಂದಲ್ಲ ಅಂತ ನಿಮ್ ಮನೆಯವ್ರಿಗೆ ಖಾತ್ರಿ ಮಾಡಿಸು. ಅದು ಹ್ಯಾಕ್ ಸಾಧ್ಯ? ಬೇಕಾಷ್ಟು ಜನ ಡ್ರಾಮಾ ಆರ್ಟಿಸ್ಟ್ ಸಿಗ್ತಾರೆ. ಯಾರಾದ್ರೂ ಇಬ್ರನ್ನ ಕರ್ಕೊಂಡು ಹೋಗಿ ಅಪ್ಪ ಅಮ್ಮನ ತರ ಆಕ್ಟ್ ಮಾಡಿಸು. ಆ ರೀತಿ ಆಕ್ಟ್ ಮಾಡಿದ್ರೆ ಅವ್ರ ಮಗುನ್ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದಕ್ಕೆ ಯಾರು ಒಪ್ಕೋತಾರೆ? ಓ, ಕರ್ಕೊಂಡು ಹೋಗೋದು ಬೇಡಪ್ಪ, ಜಸ್ಟ್ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಲಿ, ಆಮೇಲೆ ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡೋಣ. ಅಂತ ಆರ್ಟಿಸ್ಟ್ ನನ್ಗೆ ಯಾರು ಗೊತ್ತಿಲ್ಲ. ಹಾಗಂದ್ರೆ ಹೇಗೋ, ಕಲಾಕ್ಷೇತ್ರದ ಹತ್ರ ಹೋಗು, ಟ್ರೈ ಮಾಡು, ಸಿಕ್ಕೇ ಸಿಗ್ತಾರೆ. ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ. ಯಾರ್ ನೀವು? ಯಾರ್ ನೀವು? ನಾವ್ ಯಾರು ಅಂತ ಆಮೇಲೆ ಹೇಳ್ತೀವಿ. 15 ದಿವಸದಿಂದ ಅರಗಿಣಿ ಅರಗಿಣಿ ಅಂತ ನಮ್ಮ ಕಳ್ಳು ಒಂದೇ ಸಮ ಬೊಂಬೆ ಹೊಡ್ಕೋತಾ ಇದೆ ಸಾರ್. ಎಲ್ಲಿ ಸಾರ್ ನಮ್ಮ ಮಗು? ಆಯ್ತು ಆಯ್ತು, ಬನ್ನಿ ಬನ್ನಿ. ಅರಗಿಣಿ 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 ಸಮಾಧಾನ ಮಾಡ್ಕೊಳ್ಳಿ. ಅರಗಿಣಿ ಒಳಗಡೆ ಏನೋ ಸೀದ್ ವಾಸನೆ ಬರ್ತಾ ಇದೆ, ಹೋಗಿ ನೋಡೆ. ಅಂದಾಗೆ ನೀವು ಅರಗಿಣಿ ತಂದೆ ತಾಯಿ. ನಾನೇ ಅರಗಿಣಿ ಅಪ್ಪ. ನಿಮ್ ಹೆಸರೇನು? ಗೋವಿಂದ. ಗೋವಿಂದ? ಮತ್ತ ಆ ಮಗುನ್ ಕೇಳಿದ್ರೆ ನಿಮ್ ತಂದೆ ಹೆಸರೇನು ಅಂತ ಗೋಪಾಲ್ ಕೃಷ್ಣ ಅಂತ ಹೇಳುತ್ತೆ. ಅದು ರಾಮ ಕೃಷ್ಣ ಗೋವಿಂದ ಗೋಪಾಲ ಎಲ್ಲ ಒಂದೇ ಅನ್ನೋ ಭಾವನೆ ಸಾರ್ ನಮ್ಮ ಮಗುಗೆ. ಅದ್ ಸರಿ, ಮತ್ತೆ ಅಯ್ಯಯ್ಯಯ್ಯೋ, ಅದನ್ನೆಲ್ಲ ಆಮೇಲೆ ಮಾತಾಡಿ, ಮೊದ್ಲು ನನ್ ಕಂದಮ್ಮನ್ನ ಕರೀರಿ, ನನ್ನ ಹೊಟ್ಟೆ ಪದ್ರಗೊಟ್ಟುತ್ತಾ ಅಮ್ಮ, ರಾಧಾ, ಮಗು ಹಿಂದ್ಗಡೆ ಆಟ ಆಡ್ತಿರ್ಬೇಕು, ಹೋಗ್ ಕರ್ಕೊಂಡ್ ಬಾ, ಹೋಗ್. ಅದ್ ಸರಿ, ನೀವ್ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಲೇಟಾ? ಇಲ್ವಲ್ಲ, ಅವ್ರು ಹೇಳಿ ಟೈಮ್ ಕರೆಕ್ಟ್ ಬಂದಿದ್ದೀವಿ. ಅವರು ಯಾರು? ಯಾರು ಅವರು ಅಂದ್ರೆ ನಾವೇಪ. ಅದೇ ಪೇಪರ್ ನಲ್ಲಿ ಹಾಕ್ತಿದ್ವಲ್ಲ, ಒಂದ್ ವಾರದೊಳಗಡೆ ಬಂದ್ಬಿಡ್ಬೇಕು ಅಂತ, ಅದನ್ನೇ ಹೇಳ್ತಿದ್ದಾರೆ. ನಾವ್ ಪೇಪರ್ ನೋಡಿದ್ದೆ ಈಗ ಸಾರ್. ಮಗು ಸಿಕ್ತು ಅಂತ ಮನ್ನಿಟ್ಕೊಳ್ಳೋ ದುರಾಸೆ ಇಲ್ದೆ ಪೇಪರ್ ಅಲ್ಲಿ ಹಾಕ್ಸಿದಿರಲ್ಲ ಸಾರ್. ನೀವು ದೊಡ್ಡ ಮನುಷ್ಯರು ಸಾರ್, ದೊಡ್ಡ ಮನುಷ್ಯರು. ಪಾಪು, ಯಾರು ಬಂದಿದಾರಲ್ಲಿ ನೋಡು. ಯಾರವ್ರು ಆಗೋಡ್ಕೊತಿದ್ದಾರೆ? ಅವ್ರು ನಿಮ್ಮ ಮಮ್ಮಿ ಡ್ಯಾಡಿ ಅಲ್ವಾ? ಆ ಬೋರ್ಡ ನಮ್ ಡ್ಯಾಡಿನ. ನಾನ್ ನಿಮ್ ಡ್ಯಾಡಿ ಅಲ್ಲ, ಇವರೇ ನಿಮ್ ಡ್ಯಾಡಿ. ನಾನು ಕಲ್ಲು ನಿಮ್ ಡ್ಯಾಡಿ. ನೀನಲ್ಲ ನಮ್ ಡ್ಯಾಡಿ, ಇವರು ನಮ್ ಡ್ಯಾಡಿ. ನೀನಲ್ಲ ನಮ್ ಡ್ಯಾಡಿ ಹಾಗಂತ ಮಮ್ಮಿ ಹೇಳಿದಾರೆ. ಅಯ್ಯೋ, ಅವ್ರು ನಿಮ್ಮ ಮಮ್ಮಿ ಅಲ್ವಾ? ಅಲ್ಲ. ಏನ್ರಿ ಮಗು ಹೀಗೆ ಹೇಳುತ್ತೆ? ಅಯ್ಯೋ, ಅದೇನು ಅಂತ ಕೇಳ್ತೀರಾ? ಅದೊಂದು ದೊಡ್ಡ ಕತೆ. ನಾವಿಬ್ರು ಗಂಡ ಹೆಂಡತಿ ಮಗುನ್ ಪ್ರೀತಿಯಿಂದ ಚಿಲ್ಡ್ರನ್ಸ್ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. ಅವ್ನ ಆಸೆ ಪಡ್ತಾ ಅಂತ ಜಾರ ಬಂಡೆ ಜಾರ್ಸಿದ್ವಿ. ಜಾರ ಬಂಡೆ ಜಾರ್ತಾ 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 ದಬ ಅಂತ ಬಿದ್ಬಿಡ್ತು. ತಲೆಗೆ ಪೆಟ್ಟಾಯ್ತು. ಇಮಿಡಿಯೇಟ್ ಆಗಿ ನಿಮ್ಮೆಲ್ಸ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಆದ್ರೆ ಮಗುಗೆ ಗಾಯ ವಾಸಿ ಐತೆ ಹೊರತು ಜ್ಞಾಪಕ ಶಕ್ತಿ ಕಳ್ಕೊಂಡ್ಬಿಡ್ತು. ಈಗ ಹೆತ್ತ ಅಪ್ಪ ಅಮ್ಮನ ಯಾರು ಅಂತ ಕೇಳ್ತಾನೆ. ಯಾರ್ಯಾರನ್ನೋ ಡ್ಯಾಡಿ ಅನ್ನತ್ತೆ, ಮಮ್ಮಿ ಅನ್ನತ್ತೆ. ಯಾರು? ಯಾರು ನೀವು? ಇಲ್ಲಿ ಗೋಪಾಲಕೃಷ್ಣ ಅನ್ನೋರು ನೀವೇನಾ? ಅಲ್ಲ. ಹಾಗಾದ್ರೆ ನೀವೇನಾ? ಯಾಕೆ? ಎಂತಹ ಮನಸ್ಸು ಸ್ವಾಮಿ ನಿಮ್ಮದು! ಆ ಪಾರ್ಕಿನಲ್ಲಿ ನಿಮ್ಮ ಹಿಂದೆ ಬಿದ್ದಂತ ಮಗುವನ್ನು ಬೀದಿಗೆ ಬಿಡದೆ ಈ ಮನೆಗೆ ಕರೆದುಕೊಂಡು ಬಂದು ಸಾಕಿದ್ದೀರಲ್ಲ. ತಂದೆ ತಾಯಿಯವರ ವಶಕ್ಕೆ ಒಪ್ಪಿಸಬೇಕೆಂದು ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದಿರಲ್ಲ. ಹೇಗೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂಬುದು ತಿಳಿಯುತ್ತಿಲ್ಲ ಸ್ವಾಮಿ. ದಯಮಾಡಿ ನಮ್ಮ ಕನ್ನಡನ್ನು ನಮಗೆ ಕೊಟ್ಟು ಬಿಡಿ ಸ್ವಾಮಿ.
ಎಲ್ಲೋ ಪೌರಾಣಿಕ ನಾಟಕ ಕಂಪ್ನಿಯವರು ಅಂತ ಕಾಣುತ್ತೆ. ಅದ್ ಸರಿ, ಒಂದು ಮಗು ಒಬ್ಬ ತಂದೆ ಒಬ್ಬ ತಾಯಿ ಇರೋದು ಕೇಳಿದ್ದೀನಿ. ಇಲ್ಲಿ 2 ತಂದೆ 2 ತಾಯಿ ಇದಾರಲ್ಲ. ಅಲ್ದೆ ಇವತ್ ಲಾಸ್ಟ್ ಡೇಟ್ ಬೇರೆ. ಇನ್ನು ಎಷ್ಟು ಜನ ತಂದೆ ತಾಯಿಗಳು ಬರ್ತಾರೋ? ಅದ್ ಸರಿ, ನಿಮ್ ಹೆಸರೇನು? ನನ್ನ ಹೆಸರು ಸಹ ಗೋಪಾಲಕೃಷ್ಣ ಅಂತ. ಆ ಮಗು ಕೂಡ ನಿಮ್ ತಂದೆ ಹೆಸರೇನು ಅಂತ ಕೇಳಿದ್ರೆ ಗೋಪಾಲ್ ಕೃಷ್ಣ ಅನ್ನೋದು. ಇವನು ಕೂಡ ಹಾಗೆ ಮಾಡ್ತಾ ಇದ್ದಾನೆ. ಇವನೇ ನಿಜವಾದ ತಂದೆ ಇರ್ಬೇಕು ಅಂತ ಕಾಣಿಸುತ್ತೆ. ಬನ್ನಿ ಬನ್ನಿ. ಹಾ ಸ್ವಲ್ಪ ಮಗುನ್ ಕೊಡಿ ಇಲ್ಲಿ. ಕೂತ್ಕೊಳ್ಳಿ. ಜಾಣ. ಪ್ರಿಯಾ, ಪ್ರಿಯ ತಂಗಿ, ಕುಮಾರನನ್ನು ನೋಡಿದೀಯಾ? ಎಷ್ಟು ಮನೋಹರವಾಗಿ ಕುಳಿತಿದ್ದಾನೆ. ಕಂದ, ಅರಗಿಣಿ, ಅರಗಿಣಿ. ಕೂತ್ಕೊಳ್ಳಿ, ಕೂಡಿ. ನೀವು ಕೂತ್ಕೊಳ್ಳಿ. ಅಲ್ಲ, ಈ ಮಗುವಿನ ತಂದೆ ತಾಯಿ ಅಂತ ನೀವು ಹೇಳ್ತೀರಿ, ನೀವು ಹಾಗೆ ಹೇಳ್ತೀರಿ. ಈ ಮಗು ನಿಮ್ದೇ ಅನ್ನೋಕೆ ಸಾಕ್ಷಿ ಏನು? ಪ್ರಭು, ನನ್ನ ಮಳ ಎದೆ ಹಾಲು ಕುಡಿದು ಬೆಳೆದಿರುವುದೇ ಸಾಕ್ಷಿ ಪ್ರಭು. ಬೇರೆಯವ್ರ ಮಕ್ಕಳು ಬೇಕು ನಾನು ಕುಡಿದು ಬೆಳೆಯುತ್ತೆ. ಕೂದಲೇ ಛೀ, ದುಷ್ಟ. ನಾನು ಮಾತನಾಡ್ತಿರುವುದು ನಿನ್ನ ಜೊತೆಯಲ್ಲ, ಮಹಾಪ್ರಭುಗಳ ಜೊತೆಯಲ್ಲಿ. ಪೌರಾಣಿಕ, ಇದೇ ನಾಟಕದ ಪ್ರಾಕ್ಟೀಸ್ ಅಲ್ಲ ಸಾರ್. ನಿಮ್ಗೆಲ್ಲ ಹುಚ್ಚಿರ್ಬೇಕು. ಹೊರಗೆ ಕಳಿಸಿ, ನಾನು ಮಗುನ್ ಕರ್ಕೊಂಡು ಹೋಗ್ತೀನಿ. ಪ್ರಭು, ಕೇಳಿದಿರ ಪ್ರಭು? ನನ್ನನ್ನು ಹುಚ್ಚ ಎಂದು ಕರೆಯುತ್ತಿರುವ ಇವನನ್ನು ನೋಡಿದರೆ ಇವನೊಬ್ಬ ಮಕ್ಕಳ ಕಳ್ಳನಿರಬೇಕು. ಏನ ಮಕ್ಕಳ ಕಳ್ಳ ಅಂತ್ಯಾ? ಚಾರ್ಜ್ ತವಡೆಗ್ ಒದ್ದ ಅಂದ್ರೆ ಇರೋ 32 ಹೊರಗೆ ಉದುರು ಬಿಡ್ಬೇಕು. ಸರ್, ನಾನ್ ಏನೆಂದು ಮಿತಿ ಮೀರಿ ಮಾತಾಡಿದರೆ ನಿನ್ನ ನಾಲಿಗೆಯನ್ನು ಸೀಳಿ ನಾಯಿ ನರಗಳಿಗೆ ಹಾಕುತ್ತೇನೆ. ಜಾಗ್ರತೆ. ಅದೇನ್ ಸೀಳ್ತೀವ ನೋಡೋಣ ಗಂಬಿದ್ರೆ. ಹಾಗಾದ್ರೆ ಮಲ್ಲಾಯುದ್ಧಕ್ಕೆ ಏನಪ್ಪ ಇದು? ಅವರಿಬ್ರು ಜಗಳ ಆಡ್ತಿದ್ರೆ ನೋಡ್ಕೊಂಡು ಸುಮ್ಮನಿದಿರಲ್ಲ. ನೀವು ಸ್ವಲ್ಪ ತಾಳ್ಮೆಯಿಂದ ಇರೋ. ಇನ್ನೂ ಒಂದು 5 ನಿಮಿಷ ಖರ್ಚಾಗ್ತಾ ಇಲ್ಲ, ಆಗ ಸತ್ಯ ಹೊರಗೆ ಬರೋದು. ಸತ್ಯ ಬೇಕಾಗಿಲ್ಲ, ಮೊದಲು ಜಗಳ ನಿಲ್ಸಿ. ಬಿಡ್ರೆ. ಅಯ್ಯೋ ಬಿಡ್ರಿ, ಅಯ್ಯೋ ಬಿಡ್ರಿ. ಏನ್ರಿ ಇದು ನಿಮ್ ಗಲಾಟೆ? ಜನಾದಮ, ಎಲ್ಲವೂ ನಿನ್ನಿಂದಲೇ. ಎಲ್ಲೋ ಪೌರಾಣಿಕ ನಾಟಕವಾಡಿಕೊಂಡು ಬಿದ್ದಿದ್ದ ನಮ್ಮನ್ನು ಈ ನಿಜ ಜೀವನದಲ್ಲಿ ಈ ಮಗುವಿನ ಕಳ್ಳ ತಂದೆಯ ಪಾತ್ರ ಅಭಿನಯಿಸು ಎಂದು ಕರೆತಂದು ಈ ರಾಕ್ಷಸರ ಮಧ್ಯದಲ್ಲಿ ಹೊಡೆದಾಡುವಂತೆ ಮಾಡಿದೀಯಾ? ಅಕಟಕಟ ಅಕಟಕಟ. ಚಿಕ್ಕಾರವಿರಲಿ ನಿನಗೆ. ಮೊದಲು ನನ್ನ ಹಣವನ್ನು ಬಿಸಾಕು. ಪ್ರಿಯತಮೆ, ಬಾ. ಒಂದೊಂದ್ ಪಾತ್ರಕ್ಕೆ ಇಬ್ಬಿಬ್ಬರನ್ನ ಕರ್ಕೊಂಡ್ ಬಂದಿರಲ್ಲ. ತೆಗಿರಿ ಕಾರ್ ಬಾಡಿಗೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಡಾರ್ಲಿಂಗ್, ಬಾ. ಎಲ್ಲ ನನ್ನ ಕರ್ಮ. ಹೋಗಿ ಹೋಗಿ ನೀನ್ ಯಾಕೋ ಇವ್ರನ್ನ ಅಪಾಯಿಂಟ್ ಮಾಡಿದೆ? ಯಾರು ಗೊತ್ತಿಲ್ಲ ಅಂತ ರಾಗ ಹೇಳ್ದಿಯಲ್ಲೋ, ಅದಕ್ಕೆ ನಾಟಕದ ಕಂಪ್ನಿ ಇವನು ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅಂತ ಹೇಳ್ಕೊಂಬಂದಪ್ಪ. ಇವ್ರು ಆಕ್ಟ ಮಾಡಿದ್ರು, ಓವರ್ ಆಕ್ಟ್ ಮಾಡಿ. ಅಯ್ಯೋ,